HY ಮೇಟಿ ಮಕ್ಕಳಲ್ಲಿ ಯಾರಿಗೆ ಕೈಟ್ ಟಿಕೆಟ್ ಸಿಗತ್ತೆ? ಯಾರಾಗ್ತಾರೆ HY ಮೇಟಿ ಅವರ ಉತ್ತರಾಧಿಕಾರಿ? ರಂಗೇರ್ತಿದೆ ಬಾಗಲಕೋಟೆಯ ಬೈ ಎಲೆಕ್ಷನ್. HY ಮೇಟಿ ಅವರ ಉತ್ತರಾಧಿಕಾರಿ ಯಾರಾಗ್ತಾರೆ? ಮಕ್ಕಳಲ್ಲಿ ಯಾರಿಗೆ ಕೈಟ್ ಟಿಕೆಟ್ ಸಿಗಬಹುದು ಅನ್ನೋದು, ಯಾರಾಗ್ತಾರೆ HY ಮೇಟಿ ಅವರ ಮುಂದಿನ ಉತ್ತರಾಧಿಕಾರಿ? ಬಾಗಲಕೋಟೆಯಲ್ಲಿ ರಂಗೇರ್ತಿದೆ ಬೈ ಎಲೆಕ್ಷನ್. ಯಾರಿಗೆ ಕೈಟ್ ಟಿಕೆಟ್ ಸಿಗಬಹುದು? HY ಮೇಟಿ ಮಕ್ಕಳಲ್ಲಿ ಮುಂದೆ ಉತ್ತರಾಧಿಕಾರಿಯಾಗಿ ಯಾರಿರ್ತಾರೆ? ಮೂವರು ಮಕ್ಕಳು ಕೂಡ ಟಿಕೆಟ್ಗಾಗಿ ಫೈಟ್ ಮಾಡ್ತಿದ್ದಾರೆ. HY ಮೇಟಿ ಪುತ್ರಿ ಬಾಯಕ್ಕ ಮೇಟಿ ಅವರು ಕೂಡ ರೇಸ್ನಲ್ಲಿದ್ದಾರೆ. ಪುತ್ರ ಮಲ್ಲಿಕಾರ್ಜುನ್ ಮೇಟಿ ಅವರಿಗೂ ಕೂಡ ಟಿಕೆಟ್ ಕೊಡಬಹುದಾ ಅನ್ನುವಂಥದ್ದಿದೆ. HY ಮೇಟಿ ಪುತ್ರ ಉಮೇಶ್ ಮೇಟಿ ಕೂಡ ರೇಸ್ನಲ್ಲಿದ್ದಾರೆ. ಯಾರಿಗೆ ಸಿಗತ್ತೆ ಕಾದು ನೋಡ್ಬೇಕಿದೆ. ಮೊದಲಿಂದಲೂ ಕೂಡ HY ಮೇಟಿ ಪುತ್ರಿ ಬಾಯಕ್ಕ ಮೇಟಿ ಅವರು ಆಕ್ಟಿವ್ ಆಗಿದ್ದಾರೆ ರಾಜಕೀಯದಲ್ಲಿ. ಯಾರಿಗೆ ಸಿಗತ್ತೆ ಮೂವರು ಮಕ್ಕಳಲ್ಲಿ ಕೈಟ್ ಟಿಕೆಟ್ ಸಿಗೋದು ಅನ್ನೋದಂಥದ್ದು ಕಾದು ನೋಡಬೇಕಿದೆ. ಯಾರಾಗ್ತಾರೆ ಮುಂದಿನ ಉತ್ತರಾಧಿಕಾರಿ? ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದು, ಅವರ ಪುತ್ರಿ ಬಾಯಕ್ಕ ಮೇಟಿ ಅವರಿಗೆ ಸಿಗ್ಬೋದಾ, ಅಥವಾ ಮಲ್ಲಿಕಾರ್ಜುನ್ ಮೇಟಿ ಅವರು ಅವರ ಪುತ್ರ ಅವರಿಗೆ ಟಿಕೆಟ್ ಸಿಗ್ಬೋದಾ, ಅಥವಾ HY ಮೇಟಿ ಅವರ ಇನ್ನೋರ್ವ ಪುತ್ರ ಉಮೇಶ್ ಮೇಟಿ ಇವರಿಗೆ ಟಿಕೆಟ್ ಸಿಗಬಹುದಾ ಅನ್ನುವಂತಹ ನಿರೀಕ್ಷೆ ಬಾಗಲಕೋಟೆಯಲ್ಲಿ ಜೋರಾಗಿ ಕೇಳಿ ಬರ್ತಿದೆ. ಮೂವರಲ್ಲಿ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. HY ಮೇಟಿ ಮೂವರು ಮಕ್ಕಳಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಮೊದಲಿಂದಲೂ ಕೂಡ HY ಮೇಟಿ ಪುತ್ರಿ ಬಾಯಕ್ಕ ಅವರು ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ. ಅಪ್ಪನ ಜೊತೆಗೆ ಹೆಜ್ಜೆ ಹಾಕ್ತಿದ್ರು ಬಾಯಕ್ಕ ಮೇಟಿ. ಆದ್ರೆ ರಾಜಕೀಯದಲ್ಲಿ ಅವರು ಸಕ್ರಿಯವಾಗಿ ಇರಲಿಲ್ಲ. HY ಮೇಟಿ ನಿಧನದ ಬಳಿಕ ಇದೀಗ ಬಾಯಕ್ಕ ಅವರ ಹೆಸರು ದಿಢೀರ್ ಮುನ್ನೆಲೆಗೆ ಬರ್ತಿರುವಂತದ್ದು. ಇತ್ತೀಚಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಮೇಟಿ ಹಾಜರಾಗ್ತಿದ್ದಾರೆ. ಮೂವರ ಪೈಕಿ ಯಾರಿಗೆ ಪಕ್ಷದ ಟಿಕೆಟ್ ಕೊಡೋದು ಅಂತ ಇದೀಗ ಕಾಂಗ್ರೆಸ್ ಅಲ್ಲಿ ಒಂದು ಪ್ರಶ್ನೆ ಮೂಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಇದೊಂಥರ ಹೊಸ ತಲೆನೋವು. HY ಮೇಟಿ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ, ಹಾಗಾಗಿ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಕದನ ಜೋರಾಗಿ ರಂಗೇರ್ತಿದೆ. ಬಾಯಕ್ಕ ಅವರು ಮೊದಲಿಂದನೂ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ರು. ಆದ್ರೆ ಅವರ ಪುತ್ರರು ಏನಿದ್ದಾರೆ ಅಷ್ಟೊಂದು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರ್ಲಿಲ್ಲ. ಬಾಯಕ್ಕ ಅವರು ಅಪ್ಪನ ಜೊತೆಗೆ ರಾಜಕೀಯದಲ್ಲಿ ಮೊದಲಿಂದನೂ ಹೆಜ್ಜೆ ಹಾಕ್ತಿದ್ದಂಥವ್ರು. ಆದ್ರೆ ಅವರ ಪುತ್ರರು ಇತ್ತೀಚೆಗೆ ಮಾತ್ರ ಎಲ್ಲಾ ಕಾರ್ಯಕ್ರಮಗಳಿಗೂ ಹಾಜರಾಗೋದು, ಸಭೆ ಸಮಾರಂಭದಲ್ಲಿ ಕಾಣಿಸಿಕೊಳ್ಳೋದು, ಈ ಒಂದು ರೀತಿ ಕಂಡು ಬಂದಿದೆ. ಆದ್ರೆ ಬಾಯಕ್ಕನವರು ಮೊದಲಿಂದ ಕೂಡ ಅಪ್ಪನ ಜೊತೆಗೆ ಇದ್ರು, ರಾಜಕೀಯದಲ್ಲಿ ಅಪ್ಪನ ಜೊತೆಗೆ ತೊಡಗಿಸಿಕೊಂಡವರಾಗಿದ್ರು. ಅವರ ಹೆಜ್ಜೆಗೂ ತಂದೆಯ ಜೊತೆಗೆ ಇದ್ದಂಥದ್ದು. ಈಗ ಅವರು HY ಮೇಟಿ ಅವರು ನಿಧನರಾದ ನಂತರ ಬಾಯಕ್ಕನವರ ಹೆಸರು ಜೋರಾಗಿ ಕೇಳಿ ಬರ್ತಿದೆ. ಅವರಿಗೆ ಟಿಕೆಟ್ ಸಿಗಬಹುದಾ ಅನ್ನುವಂತಹ ನಿರೀಕ್ಷೆಯೂ ಕೂಡ ಅಲ್ಲಿ ಉಂಟಾಗಿರುವಂಥದ್ದು. ಸೊ ಬಾಗಲಕೋಟೆಯ ಬೈ ಎಲೆಕ್ಷನ್ ದಿನೇ ರಂಗೇರ್ತಿರೋ ಅಂಥದ್ದು. ಅವರ ಪುತ್ರರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರಲಿಲ್ಲ. HY ಮೇಟಿ ನಿಧನವಾದ ಬಳಿಕ ಸಭೆ ಸಮಾರಂಭಗಳಲ್ಲಿ, ಕೆಲವು ರಾಜಕೀಯ ಫಂಕ್ಷನ್ಸ್ಗಳಲ್ಲಿ ಕಾಣಿಸಿಕೊಳ್ಳೋದನ್ನ ನಾವು ಗಮನಿಸಿದ್ದೀವಿ. ಆದ್ರೆ ಬಾಯಕ್ಕನವರು ಏನಿದ್ದಾರೆ ಅವರು ಮೊದಲಿಂದನೂ ಕೂಡ HY ಮೇಟಿ ಅವರ ಜೊತೆಗೆ ಇದ್ದವರು, ಅಪ್ಪನ ಜೊತೆಗೆ ಹೆಜ್ಜೆ ಹಾಕ್ದಂಥವ್ರು. ಹಾಗಾಗಿ ಅವರಿಗೆ ಟಿಕೆಟ್ ಸಿಗಬಹುದಾ ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೆ. ಇನ್ನು ಪುತ್ರರು ಕೂಡ ರೇಸ್ನಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಮೇಟಿ ಇರಬಹುದು, ಉಮೇಶ್ ಮೇಟಿ ಅವರಿರಬಹುದು. ಯಾರಿಗೆ ಸಿಗತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಹೊಸ ತಲೆನೋವು ಇದು ಅಂತಾನೆ ಹೇಳಬಹುದು. ಯಾರಿಗೆ ಟಿಕೆಟ್ ಕೊಡಬೇಕು ಮೂವರು ಮಕ್ಕಳಲ್ಲಿ ಅನ್ನುವಂಥದ್ದು ಇದೀಗ ಕುತೂಹಲ ಮೂಡಿಸಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಬಾಗಲಕೋಟೆಯ ಬೈ ಎಲೆಕ್ಷನ್ ದಿನೇ ರಂಗೇರ್ತಿದೆ. ಮೂವರ ಮಕ್ಕಳಲ್ಲೇ ಜಟಾಪಟಿ ಆರಂಭವಾಗಿರುವಂತದ್ದು ಟಿಕೆಟ್ ನಿರೀಕ್ಷೆಗಾಗಿ. ಇನ್ನು ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಿದೆ. ಏನಿದೆ ಆನಂದ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಮಂತ್ರಿ, ಏನು ಅಂದ್ರೆ ಬಾಗಲಕೋಟೆಯ ಮತಕ್ಷೇತ್ರ ಸಂಬಂಧಪಟ್ಟಂಗೆ ಏನೊಂದು ಉಪಚುನಾವಣೆ ಬರ್ತಾ ಇದೆ. ಆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ತೀವ್ರ ಸ್ವರೂಪದ ಕಾವು ಪಡೆದುಕೊಂಡಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅಭ್ಯರ್ಥಿಗಳ ಪೈಪೋಟಿ ಒಂದು ತೀವ್ರಗೊಂಡಿದೆ. ಆದ್ರೆ ಈ ಮಧ್ಯೆ ಏನು HY ಮೇಟಿ ಅವರ ನಿಧನ ನಂತರ ತೆರವಾದ ಹಿನ್ನೆಲೆಯಲ್ಲಿ ಅನುಕಂಪ ಆಧಾರದಿಂದಾಗಿ ಅವ್ರ ಮೇಟಿ ಕುಟುಂಬದವರಿಗೆ ಟಿಕೆಟ್ ಕೊಡೋದು ಪಕ್ಕ ಆಗಿದೆ. ಆದ್ರೆ ಮೇಟಿ ಕುಟುಂಬದಲ್ಲಿ ಯಾರಿಗೆ ಕೊಡಬೇಕೆಂಬುದು ಈಗ ತೀವ್ರ ಸ್ವರೂಪದ ಚರ್ಚೆ ನಡೆಯುತ್ತಿದೆ. ಅಂದ್ರೆ ಪ್ರಮುಖವಾಗಿ ಅವ್ರ ಮಗಳಾಗಿರುವಂತಹ ಬಾಯಕ್ಕ ಮೇಟಿ ಇದ್ದಾರೆ ಮತ್ತು ಇಬ್ಬರು ಪುತ್ರರಿದ್ದಾರೆ. ಅದರಲ್ಲಿ ಉಮೇಶ್ ಮೇಟಿ ಮತ್ತು ಮಲ್ಲಿಕಾರ್ಜುನ್ ಮೇಟಿ ಅಂತ. ಈ ಹಿಂದೆ ಬಾಯಕ್ಕ ಮೇಟಿ ಏನು ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಒಂದು ಕೆಲವು ವರ್ಷ ಏನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಹೀಗಾಗಿ ಈಗ ಇವರು ಒಂದೇ ಮನೆಯಲ್ಲಿ ಏನ್ ಮಕ್ಕಳು ಇರೋದ್ರಿಂದ ಅವ್ರಿಗೆ ಮೂರಿಗೆ ಯಾರಿಗೆ ಕೊಡಬೇಕು ಅನ್ನೋದು ಒಂದು ಪ್ರತಿಷ್ಠೆ ಪ್ರಶ್ನೆ ಆಗಿದೆ.
ಈ ಬಗ್ಗೆ ಸಹ ಒಂದು ಮೊದಲನೇ ಸುತ್ತನಾಗಿ ಒಂದು ಚರ್ಚೆ ಸಹ ನಡೆದಿದೆ. ಮತ್ತೆ ಇತ್ತೀಚೆಗೆ ಏನು ಸತೀಶ್ ಜಾರಕಿಹೊಳಿ ಒಬ್ಬ ಬಂದಿದ್ರು, ಅವರು ಸಹ ಒಂದು ಪಕ್ಷದ ಕಾರ್ಯಕರ್ತರಿಗೆ ಆಗಮಿಸಿ ಪಕ್ಷದ ಅಹವಾಲವನ್ನು ಕಾರ್ಯಕರ್ತೆಲ್ಲ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಪಕ್ಷದ ಮುಖಂಡರೊಂದಿಗೆ ಒಂದು ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಇದೊಂದು ಯಾರಿಗೆ ಕೊಡಬಹುದು, ಯಾರಿಗೆ ಬಿಡಬಹುದು ಅನ್ನೋದೊಂದು ಚರ್ಚೆ ಆಗಿದೆ. ಅಂದ್ರೆ ಕುಟುಂಬದಲ್ಲಿ ಒಂದೇ ಕೊಟ್ಟರು ಸಹ ಸೋದರ ನಡುವೆ ಒಂದು ಭಿನ್ನಾಭಿಪ್ರಾಯ ಹೇಳ್ಬಾರ್ದು, ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಒಂದು ತಂತ್ರಗಾರಿಕೆ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಈಗ ಯುವ ಮುಖಂಡ ಆಗಿರುವಂತಹ ಹೊಳಬೆ ಶೆಟ್ಟರು ಸಹ ಕಳೆದ ದಿನ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈಗ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ, ಯಾರಿಗೆ ಕೊಟ್ಟರು ನಮ್ಮ ಕುಟುಂಬದವರಿಗೆ ಯಾರಿಗೆ ಕೊಟ್ಟರು ಸಹ ನಾವು ಸಂಪೂರ್ಣವಾಗಿ ಬೆಂಬಲ ನಿಂತು ಪಕ್ಷದ ಜಯದಗೋಸ್ಕರ ಸಿದ್ದರಾಮಯ್ಯನವರ ಆಡಳಿತವನ್ನು ಹೆಚ್ಚಿನ ಬಲಪಡಿಸುವಗೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಸಂದೇಶ ನೀಡುವ ಮೂಲಕ ಮತ್ತೆ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಮತ್ತೆ ಸಿದ್ದರಾಮಯ್ಯನವರು ಈಗ ಇಷ್ಟಾದ್ರೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಯಾರ ಅಭ್ಯರ್ಥಿಯನ್ನು ಫೈನಲ್ ಮಾಡೋದು ಅವರೇ ಅಂತಿಮ. ಹೀಗಾಗಿ ಇದಕ್ಕೆ ಸಿದ್ದರಾಮಯ್ಯವರು ಸಹ ಒಂದು ರೀತಿಯ ತಲೆನೋವು ಆದ್ರೂ ಸಹ ಇದನ್ನು ಯಾವ ರೀತಿ ಸರಳವಾಗಿ ಒಂದು ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅನ್ನೋ ಒಂದು ಚಿಂತೆ ಮಾಡ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮಂಜರಿ. ಎಸ್